ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರು ಮಾತನಾಡ್ತಾ ಇದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣ ಮತ್ತು ರೇವಣ್ಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಹೇಳ್ತಿದ್ದಾರೆ ನೋಡೋಣ. ಅವ್ರು ಬರಲೇಬೇಕಲ್ಲ, ಇವತ್ತಲ್ಲ ನಾಳೆ ಅಲ್ಲ ನಾಡಿದ್ದಲ್ಲ, ಅವ್ರು ಬರಲೇಬೇಕು. ಬಂದಾಗ ಅವರಿಗೇನು ಪ್ರೊಸೀಜರಲ್ಲಿ ಏನು ಮಾಡಬೇಕು, ಅವ್ರನ್ನ ಅರೆಸ್ಟ್ ಮಾಡೋದು ಮತ್ತೊಂದು ಎಲ್ಲ ಮಾಡ್ತಾರೆ. ಸರ್, ಕುಮಾರಸ್ವಾಮಿ ಅವರು ಆರೋಪ ಮಾಡಿದ್ದಾರೆ 7ನೇ ತಾರೀಕು ಆದಮೇಲೆ ಈ ಕೇಸ್ ಎಲ್ಲಿಗೂ ಹೋಗುತ್ತೆ, ಅದು ಯಾವ ಪರಿಸ್ಥಿತಿ ಮುಟ್ಟುತ್ತೆ ಅನ್ನೋದನ್ನ ನೋಡೋಣ, ಅಲ್ಲಿಯವರೆಗೂ ಮಾತ್ರ ಕಾಂಗ್ರೆಸ್ ಅವರಿಗೆ ಬೇಕು ಈ ಕೇಸ್ ವಿಚಾರ ಅಂತ ರಾಜಕೀಯ ಮಾಡ್ತಾ ಇದ್ದಾರೆ. ರಾಜಕೀಯ ಯಾರು ಮಾಡ್ತಾರೆ, ಯಾರು ರಾಜಕೀಯ ಮಾಡ್ತಾ ಇಲ್ಲ, ಅದೆಲ್ಲ ಜನ ಗಮನಿಸೋದಿಲ್ವಾ? ಮತದಾರರು ಗಮನಿಸ್ತಾರೆ ಇದನ್ನೆಲ್ಲ. ಈಗ ಆದಮೇಲೆ 7ನೇ ತಾರೀಕು ಆದಮೇಲೆ ಕೂಡ ಏನಾಗುತ್ತೆ ನಾವು ನೋಡೋಣ. ಅವರು ಕಾಯ್ಲಿ. ಹುಬ್ಬಳ್ಳಿಯಲ್ಲಿ ಒಂದು ಲವ್ ಜಿಹಾದ್ ಕೇಸ್ ಆಗಿದೆ ಸರ್, ಫೈರಿಂಗ್ ಆಗಿದೆ. ಯಾರು ಹೇಳಿದ್ರು ನಿಮಗೆ ಲವ್ ಜಿಹಾದ್ ಅಂತ? ಅಲ್ಲ, ಅದು ಹಂಗೆ ಆರೋಪ ಅಲ್ಲ, ನೀವೇ ಹೇಳ್ಬಿಟ್ರಲ್ರಿ. ಅಂತ ಕ್ಲಾರಿಫಿಕೇಶನ್ ಅಲ್ಲ, ನೀವೇ ಹೇಳಿದ್ರೆ ಲವ್ ಜಿಹಾದ್ ಆಗಿದೆ ಅಂತ ನಮಗೆ ಪ್ರೂಫ್ ಇದೆ ನಿಮಗೆ. ಫೈರಿಂಗ್ ಆಗಿದೆ ನಾವು ಅದೆಲ್ಲ ಆಗುತ್ತೆ, ಬಟ್ ಹೇಳಬೇಕಾದ್ರೆ ನೀವು ಕೂಡ ಸ್ವಲ್ಪ ತಿಳ್ಕೊಂಡೇ ಹೇಳಿ ಅಲ್ಲ. ಆ ಥರ ಏನು ಆಗಲಿಲ್ಲ. ಅವರು ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿ ಎಲ್ಲ ಮಾಡಿದ್ದಾರೆ. ಪ್ರೊಸೀಜರ್ ನಡೀತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ನಾವು ಕನ್ಕ್ಲೂಡ್ ಮಾಡೋದು ಬೇಡ ಅಂತ ಅಷ್ಟೇ. ಓಕೆ, ಈ ಕಡೆಯಿಂದ ಪ್ರಶ್ನೆ ಲವ್ ಜಿಹಾದ್ ಅಂತ ಕೇಳಿದಾಗ ಆ ಕಡೆಯಿಂದ ಇಲ್ಲ ಅಂತ ಪರಮೇಶ್ವರ್ ಹೇಳೋಕ್ಕಾಗತ್ತಾ? ಇಲ್ವಲ್ಲ, ಇಲ್ಲ ಅಂತ ಅವರು ಹೇಳೋಕ್ಕಾಗಲ್ಲ. ಇರಬಹುದು ಆ ಥರ ಅನುಮಾನ ನೋಡ್ತೀವಿ ಅಂತ ಹೇಳಬೇಕು. ಇಲ್ವೇ ಇಲ್ಲ ನೀವು ಹೇಳೋದು ಹಂಗೆ ಹೇಳಿದ್ರೆ ನಾಟ್ ಫೇರ್. ಬಟ್ ಇನ್ನೊಂದು ಕಡೆಗೆ ಇವತ್ತೆಲ್ಲ ನಾಳೆ ಬರಲೇಬೇಕು, ಕರೆಕ್ಟ್, ದಟ್ಸ್ ಅ ಗುಡ್. ಅದನ್ನೇ ಹೇಳಬೇಕಾಗಿರೋದು. ಇನ್ನೇನಿದೆ, ಇವತ್ತೆಲ್ಲ ನಾಳೆ ಅವ್ರು ಯಾವಾಗ ಬರ್ತಾರೆ ಅವತ್ತು ಬಂದಾಗ ಏನು ಪ್ರೊಸೀಜರ್ಗಳು ನಡಿಬೇಕು ಆ ಪ್ರೊಸೀಜರ್ನಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಜೊತೆಗೂ ಅದೇ ಕ್ರಮಗಳಾಗಬೇಕಾಗಿದೆ, HD ರೇವಣ್ಣ ಅವ್ರ ಜೊತೆಗೂ ಅದೇ ಕ್ರಮ ಆಗಬೇಕಾಗಿದೆ. ಬಟ್ ಸಾಮಾನ್ಯ ಜನ ಕೇಳೋದೇನು ಅಂತಂದರೆ, ಬೇರೆ ಸಾಮಾನ್ಯವಾಗಿರುವಂಥ ಜನರ ಮೇಲೆ ಇಂಥ ಪ್ರಕರಣಗಳು ಬಂದರೆ ಹೇಗೆ ನಡ್ಕೊಳ್ತೀರಾ? ದೊಡ್ಡವ್ರದ್ದು ಇಂಥ ಪ್ರಕರಣಗಳು ಬಂದಾಗ ಹೇಗೆ ನಡ್ಕೊಳ್ತೀರಾ? ದೊಡ್ಡವ್ರಿಗೊಂದು ಕಾನೂನು, ಸಣ್ಣವ್ರಿಗೊಂದು ಕಾನೂನು ಅನ್ನೋದನ್ನು ತೋರಿಸ್ತಿರಲ್ಲ ನೀವು ಅಂತ ಜನ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಸರ್ಕಾರದವ್ರು ಕೊಡಬೇಕು.